प्रिय विद्यार्थिनः स्वागतम्। अहम् इदानीं शून्यामेङ्गुलिः अस्य नाटकस्य अभ्यासभागं पाठयामि। कृपया अनुसरन्तु अथवा लिखन्तु। तत्र पेज नंबर 38 पुटसंख्या 38 अभ्यासः। एकवाक्येन संस्कृतभाषया उत्तरं लिखत। तत्र प्रथमप्रश्नः पौरवः कः? ಏಕವಾಕ್ಯನ ಸಂಸ್ಕೃತ ಭಾಷೆ ಉತ್ತರ ಲಿಖತ ಅಂದರೆ ಏಕವಾಕ್ಯ ಒಂದು ವಾಕ್ಯದಲ್ಲಿ ಇರಬೇಕು. ಒಂದು ವಾಕ್ಯದಲ್ಲಿ ಸರಿಯಾಗಿ ಆನ್ಸರ್ ಮಾಡಿದರೆ 1 ಮಾರ್ಕ್ ಸಿಗ್ತದೆ. ಸೊ ಪೌರವಃ ಕಃ? ಪೌರವಃ ದುಷ್ಯಂತಃ. ಪೌರವಃ ದುಷ್ಯಂತಃ. ಸೆಕೆಂಡ್ ಕ್ವೆಶ್ಚನ್, ಮೂರ್ತಿಮತಿ ಸತ್ಕ್ರಿಯಾ ಕಾ? ಮೂರ್ತಿಮತಿ ಸತ್ಕ್ರಿಯಾ ಶಕುಂತಲಾ. ಶಕುಂತಲಾ. गौतमी का मूरने प्रश्ने गौतमी का गौतमी कण्वाश्रमस्य वृद्धतापसी. कण्वाश्रमस्य वृद्धतापसी. शारद्वतः कः? शारद्वतः कण्वशिष्यः. कण्वशिष्यः. नाल्कने प्रश्नेगे उत्तर कण्वशिष्यः. ऐदने प्रश्ने पंचमः प्रश्नः विधिना दर्शितं प्रभुत्वम् इति का वदति? विधिना दर्शितं प्रभुत्वम् इति का वदति? विधिना दर्शितं प्रभुत्वम् इति शकुन्तला वदति. शकुन्तला वदति. सिक्स्थ क्वेश्चन, मृगपोतकस्य नाम किं? मृगपोतकस्य नाम दीर्घापाङ्गः. मृगपोतकस्य नाम दीर्घापाङ्गः. दीर्घापाङ्गः. अत्र अहं लिखामि, उत्तरं लिखामि. पौरवः दुष्यन्तः. दुष्यन्तः. द्वितीय प्रश्नस्य उत्तरं शकुन्तला. गौतमी का तृतीय प्रश्नस्य उत्तरं गौतमी कण्वाश्रमस्य कण्वाश्रमस्य वृद्धतापसी. वृद्धा तापसी. शारद्वतः कः? शारद्वतः कण्वशिष्यः. कण्वशिष्यः. विधिना दर्शितं प्रभुत्वम् इति का वदति? विधिना दर्शितं प्रभुत्वम् इति शकुन्तला वदति. शकुन्तला. मृगपोतकस्य नाम किं? मृगपोतकस्य नाम दीर्घापाङ्गः. मृगपोतकस्य नाम दीर्घापाङ्गः. दीर्घापाङ्गः. संपूर्णम् उत्तरं दातव्यं परीक्षायां.
पौरवः कः पौरवः दुष्यन्तः तथा लेखनीयम्। इदानीं द्वितीयः सेकेंड मेन दशवाक्यैः संस्कृतभाषया कन्नडभाषया आङ्ग्लभाषया वा उत्तरं लिखत। शार्ङ्गरव दुष्यन्तयोः संवादः, सेकेंड क्वेश्चन अंगुलीयकप्रसङ्गः, दीर्घापाङ्गप्रसङ्गः, फोर्थ वन दुष्यन्तस्य पात्रचित्रणं कुरुत अंतिದೆ। ಈ ಪ್ರತ್ಯೇಕ ಪ್ರಶ್ನೆಗೂ ಸಹ ಪ್ರಿಯ ವಿದ್ಯಾರ್ಥಿಗಳೇ ಮಿನಿಮಮ್ ನ್ಯೂನಂ ದಶವಾಕ್ಯವನ್ನು ಬರಿಬೇಕು। ಈ 4 ಪ್ರಶ್ನೆಗೂ ಸಹ ಸಂಸ್ಕೃತ ಭಾಷೆಯಲ್ಲೂ ಉತ್ತರ ಬರೀಬಹುದು, ಕನ್ನಡ ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲೂ ಸಹ ಉತ್ತರ ಬರೀಬಹುದು। ಉತ್ತರ ಬರೆಯುವಾಗ ನೀಟ್ನೆಸ್ ಇಂಪಾರ್ಟೆಂಟ್, ನೀಟಾಗಿ ಬರೀಬೇಕು, ಚಂದ ಬರೀಬೇಕು ಮತ್ತು ಅಲ್ಲಲ್ಲಿ ಸಂಸ್ಕೃತ ಶಬ್ದಗಳನ್ನು ವಾಕ್ಯಗಳನ್ನು ಕೋಟ್ ಮಾಡಬಹುದು, ಆಗ ಇನ್ನೂ ಹೆಚ್ಚು ಇಫೆಕ್ಟಿವ್ ಆಗ್ತದೆ, ಮಾರ್ಕ್ಸ್ ಹೆಚ್ಚು ತಗೊಳ್ಳಿಕ್ಕಾಗ್ತದೆ। ಆ ರೀತಿಯಲ್ಲಿ ಪಾಠ್ಯದಂತೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಕೊಡಬೇಕು। ಅನಂತರ ಥರ್ಡ್ ಮೇನ್ ಪಾಠನಾಮ ಉಲ್ಲೇಖ್ಯ ಕಹ ಕಂ ಪ್ರತಿ ಅವದತ್ ಇತಿ ಸಂಸ್ಕೃತ ಭಾಷೆಯ ಲಿಖತ। ಸಂದರ್ಭ ಪಾಠನಾಮ ಉಲ್ಲೇಖ್ಯ ಇದು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಇರ್ತದೆ। ಪಾಠನಾಮ ಉಲ್ಲೇಖ್ಯ ಪಾಠದ ಹೆಸರು ಬರೆದ್ರೆ 1 ಮಾರ್ಕ್ ಇರ್ತದೆ। ಕಹ ಕಂ ಪ್ರತಿ ಅವದತ್ ಹೂ ಟು ಹೂಮ್ ಯಾರಿಗೆ ಯಾರು ಹೇಳ್ತಾರೆ ಅಂತ ಬರೆದ್ರೆ ಅದೊಂದು ಮಾರ್ಕ್, ಟೋಟಲ್ 2 ಮಾರ್ಕ್ಸ್। ಪ್ರಶ್ನಸ್ಯ ಉತ್ತರಂ ಪ್ರಥಮ ಪ್ರಶ್ನಃ ಭವತು ಅನಿರ್ವರ್ಣನೀಯಂ ಪರಕಲತ್ರಂ ಏತತ್ ವಾಕ್ಯಂ ಅಥವಾ ಇದಂ ವಾಕ್ಯಂ ಶೂನ್ಯಾಮೇಂಗುಲಿಃ इति नाटक भागात् स्वीकृतं वर्तते, स्वीकृतं भवति, स्वीकृतं अस्ति। आई रिपीट, एतद् वाक्यं शून्यामेंगुलिः इति नाटक भागात् स्वीकृतं उद्धृतं अस्ति। एकस्य वाक्यस्य एकः अंकः। सेकेंड हू टू हूम अंतिದೆ। राजा दुष्यन्तः प्रतिहारिणं प्रति वदति। राजा दुष्यन्तः प्रतिहारिणं प्रति अवदत्। सेकेंड क्वेश्चन सुखानि ते भर्तृकुलदेवताः वितरन्तु। सुखानि ते भर्तृकुलदेवताः वितरन्तु। अत्र किंचित लिखामि इदानीं। पश्यन्तु, हू टू हूम भवतु अनिर्वर्णनीयं परकलत्रम् एतद् वाक्यं एतत् वाक्यं शून्यामेंगुलिः 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 इति नामक नाटक भागात् स्वीकृतम् अस्ति। नाटक भागात् स्वीकृतम् अस्ति। शून्यामेंगुलिः
इति नाटक भागात् ಸ್ವೀಕೃತಂ ಅಸ್ತಿ. ಇಷ್ಟು ಬರೆದ್ರೆ ಸಂದರ್ಭದಲ್ಲಿ ಪಾಠದ ಹೆಸರು ಬರೆದ್ರೆ 1 ಮಾರ್ಕ್ ಸಿಗ್ತದೆ. ಶೂನ್ಯಾಮೇಂಗುಲಿಹಿ. ಅನಂತರ ಕಹ ಕಂ ಪ್ರತಿ ಅವದತ್. ರಾಜ ದುಷ್ಯಂತಃ ಪ್ರತಿಹಾರಿಣಂ. ರಾಜ ದುಷ್ಯಂತಃ ಪ್ರತಿಹಾರಿಣಂ ಪ್ರತಿ. ರಾಜ ದುಷ್ಯಂತಃ ಪ್ರತಿಹಾರಿಣಂ ಪ್ರತಿ ಅವದತ್. ಯಾರು ಯಾರಿಗೆ ಹೇಳಿದರು, ಇದಕ್ಕೆ 1 ಮಾರ್ಕ್. ಅಂದರೆ ಸಂದರ್ಭದಲ್ಲಿ ಟೋಟಲ್ 2 ಮಾಸ ಆಯಿತು, 2 ಮಾಸ ಆಯಿತು. ಅನಂತರ ಸೆಕೆಂಡ್ ಒನ್, ಸುಖಾನಿತೆ ಭರ್ತೃಕುಲ ದೇವತಾ ವಿತರಂತು. ಏತದ್ ವಾಕ್ಯಂ ಶೂನ್ಯಾಮೇಂಗುಲಿಹಿ ಇತಿ ನಾಮಕ ನಾಟಕ ಭಾಗ ಸ್ವೀಕೃತಂ ಅಸ್ತಿ, ಸ್ವೀಕೃತಂ ವರ್ತತೆ. ಗೌತಮಿ ಶಕುಂತಲಾಂ ಪ್ರತಿ ಅವದತ್. ಗೌತಮಿ ಶಕುಂತಲಾಂ ಪ್ರತಿ ಅವದತ್. ಗೌತಮಿ ಶಕುಂತಲಾಂ ಪ್ರತಿ ಅವದತ್. ಗೌತಮಿ ಶಕುಂತಲಾಂ ಪ್ರತಿ ಅವದತ್. ಥರ್ಡ್ ಒನ್, ಅಥ ಲೋಕಾನುಗ್ರಹಾಯ ಕುಶ್ಯಪಃ ರಾಜ ದುಷ್ಯಂತಃ ಕಣ್ವ ಶಿಷ್ಯಾನ್ ಪ್ರತಿ ಅವದತ್. ಏತದ್ ವಾಕ್ಯಂ ಶೂನ್ಯಾಮೇಂಗುಲಿಃ ಇತಿ ಪಾಠಾತ್ ಅಥವಾ ನಾಟಕ ಭಾಗ ಸ್ವೀಕೃತಂ ವರ್ತತೆ ಅಸ್ತಿ. ಆ ವಾಕ್ಯ ಈ ಎಲ್ಲ 6 ಸಂದರ್ಭಗಳಲ್ಲಿಯೂ ಸಹ ರಿಪೀಟ್ ಆಗ್ತದೆ, ಸೇಮ್ ಇರ್ತದೆ. ರಾಜ ದುಷ್ಯಂತಃ ಕಣ್ವ ಶಿಷ್ಯಾನ್ ಪ್ರತಿ ಅವದತ್. ಲೋಕಾನುಗ್ರಹಾಯ ಕುಶಲಿ ಕಾಶ್ಯಪಃ ರಾಜ ದುಷ್ಯಂತಃ ಕಣ್ವ ಶಿಷ್ಯಾನ್ ಪ್ರತಿ ಅವದತ್. ಅಹಮತ್ರ ಲಿಖಾಮಿ ಇದಾನಿಂ. ದುಷ್ಯಂತಃ ಕಣ್ವ ಶಿಷ್ಯಾನ್ ರಾಜ ದುಷ್ಯಂತಃ ಕಣ್ವ ಶಿಷ್ಯಾನ್ ಪ್ರತಿ. ರಾಜ ದುಷ್ಯಂತಃ ಕಣ್ವ ಶಿಷ್ಯಾನ್ ಪ್ರತಿ ಅವದತ್. ಈಗ 4th ಒನ್, ಅನಾರ್ಯ ಆತ್ಮನೋ ಹೃದಯಾನುಮಾನೇನ ಪಶ್ಯಸಿ. ಏತದ್ ವಾಕ್ಯಂ ಶೂನ್ಯಾಮೇಂಗುಲಿಃ ಪಾಠಾತ್ ಸ್ವೀಕೃತಂ ವರ್ತತೆ. ಶಕುಂತಲಾ ರಾಜಾನಂ ಪ್ರತಿ ಅವದತ್. ಶಕುಂತಲಾ ಉತ್ತರಂ ಲಿಖಾಮಿ. ಶಕುಂತಲಾ ಅನಾರ್ಯ ಆತ್ಮನೋ ಹೃದಯಾನುಮಾನೇನ ಪಶ್ಯಸಿ. ಶಕುಂತಲಾ ದುಷ್ಯಂತಂ ಪ್ರತಿ
ದುಷ್ಯಂತಂ ಪ್ರತಿ ಅವದತ್. ಅನಂತರ 5ನೇ ಕ್ವಶನ್, ಅಜ್ಞಾತ ಹೃದಯೇಷು ಏವಂ ವೈರೀಭವತಿ ಸೌಹೃದಂ. ಅಜ್ಞಾತ ಹೃದಯೇಷ್ವೇವಂ ವೈರೀಭವತಿ ಸೌಹೃದಂ. ಏತದ್ ವಾಕ್ಯಂ ಶೂನ್ಯಾಮಿಂಗುಲಿಃ ಪಾಠಾತ್ ಸ್ವೀಕೃತಮಸ್ತಿ. ಶಾರ್ಂಗರವಃ ಶಕುಂತಲಾಂ ಪ್ರತಿ ಅವದತ್. ಶಾರ್ಂಗರವಃ ಶಕುಂತಲಾಂ ಪ್ರತಿ ಅವದತ್. ಶಾರ್ಂಗರವಃ ಶಕುಂತಲಾಂ ಪ್ರತಿ ಅವದತ್. ಶಾರ್ಂಗರವಃ ಶಕುಂತಲಾಂ ಪ್ರತಿ. ಶಾರ್ಂಗರವಃ ಶಕುಂತಲಾಂ ಪ್ರತಿ. ಶಕುಂತಲಾಂ ಪ್ರತಿ. ಶಾರ್ಂಗರವಃ ಶಕುಂತಲಾಂ ಪ್ರತಿ ಅವದತ್. ಅಜ್ಞಾತ ಹೃದಯೇಷ್ವೇವಂ ವೈರೀಭವತಿ ಸೌಹೃದಂ. ಅನಂತರಂ 6th one, ಉಪಪನ್ನಾ ಹಿ ದಾರೇಷು ಪ್ರಭುತಾ ಸರ್ವತೋಮುಖಿ. 6ನೇ ಕ್ವಶನ್, ಉಪಪನ್ನಾ ಹಿ ದಾರೇಷು ಪ್ರಭುತಾ ಸರ್ವತೋಮುಖಿ. ಆನ್ಸರ್, ಶೂನ್ಯಾಮೇಂಗುಲಿಃ ಪಾಠ ಸ್ವೀಕೃತಂ ಅಸ್ತಿ. ಶಾರದ್ವತಃ ದುಷ್ಯಂತಂ ಪ್ರತಿ ಅವದತ್. ಶಾರದ್ವತಃ ದುಷ್ಯಂತಂ ಪ್ರತಿ ಅವದತ್. ಶಾರದ್ವತಃ ದುಷ್ಯಂತಂ ಪ್ರತಿ. ಶಾರದ್ವತಃ ದುಷ್ಯಂತಂ ಪ್ರತಿ ಅವದತ್. ಹಾಗಾದರೆ 3rd ಮೇನಲ್ಲಿ 6 ಕ್ವಶನ್ಸ್ಗಳಿಗೆ ಸಂದರ್ಭಗಳಿಗೆ ಆನ್ಸರ್ ಮಾಡಿ ಆಯಿತು. ಈ ಮುಂದಿನ ಮೇನ್ ಕ್ವಶನ್ 4th one, ಪಾಠನಾಮ ಉಲ್ಲಿಖ್ಯ ಅಧೋ ನಿರ್ದಿಷ್ಟ ಸಂಖ್ಯಾಕಾನಾಂ ಶ್ಲೋಕಾನಂ ಅನುವಾದಂ ಕನ್ನಡ ಆಂಗ್ಲ ಭಾಷೆಯ ವಾ ಕುರುತ. ಶ್ಲೋಕ ಸಂಖ್ಯಾ ಈ ನಾಟಕದಲ್ಲಿ ಇರುವ 5ನೇ ಶ್ಲೋಕ, 6ನೇ ಶ್ಲೋಕ, 11ನೇ ಶ್ಲೋಕ, 14ನೇ ಶ್ಲೋಕ ಮತ್ತು 16ನೇ ಶ್ಲೋಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಅನುವಾದ ಈ 5 ಶ್ಲೋಕಗಳು ಮಾತ್ರ ಬರ್ತದೆ ಟ್ರಾನ್ಸ್ಲೇಷನ್ ಪರೀಕ್ಷೆಯಲ್ಲಿ. ಪುನಃ ವದಾಮಿ, 5th one, 6th one, 11th one, 4th one, 14th one, 16th one. ಸೊ ಹಾಗಾದರೆ 5 ಶ್ಲೋಕಗಳನ್ನು ಮಾತ್ರ ಅನುವಾದ ವಿಭಾಗದಲ್ಲಿ ಪರೀಕ್ಷೆಯಲ್ಲಿ ಅದರ ಅನುವಾದವನ್ನು ಕೇಳ್ತಾರೆ. ಅದನ್ನು ಅನುವಾದವನ್ನು ಕನ್ನಡ ಭಾಷೆಯಲ್ಲೂ ಮಾಡ್ಬೋದು, ಆಂಗ್ಲ ಭಾಷೆಯಲ್ಲೂ ಬರಿಬೋದು. ಪಾಠನಾಮ ಉಲ್ಲಿಖ್ಯ ಅಂತಿದೆ, ಪಾಠದ ಹೆಸರನ್ನು ಬರಿಬೇಕು. ಪಾಠದ ಹೆಸರನ್ನು ಬರೆದದ್ದಕ್ಕೆ 1 ಮಾರ್ಕ್ ಇರ್ತದೆ, ಅನುವಾದ ಮಾಡಿದ್ದಕ್ಕೆ 2 ಮಾರ್ಕ್ಸ್ ಇರ್ತದೆ. ಅಂದರೆ ಟೋಟಲ್ 3 ಮಾರ್ಕ್ಸ್ ಇರ್ತದೆ. ಅನಂತರ ನೆಕ್ಸ್ಟ್ ಮೇನ್ 5th one, ಮಂಜೂಷಾತಃ ಸೂಕ್ತಂ ಪದಂ ಚಿತ್ವಾ ರಿಕ್ತಂ ಸ್ಥಾನಂ ಪೂರಯತ. ಮಂಜೂಷಾತಃ, ಮಂಜೂಷಾ ಬಾಕ್ಸ್ ಆನ್ಸರಲ್ಲಿ ಕೆಳಗೆ ಕೊಟ್ಟಿರ್ತದೆ ಬ್ರಾಕೆಟಲ್ಲಿ, ಬಾಕ್ಸಲ್ಲಿ. ಅದು ನೋಡಿಕೊಂಡು ನೀವು ಕ್ವಶನ್ಸಿಗೆ ಆನ್ಸರ್ ಮಾಡಿದ್ರೆ ಆಯಿತು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಅದರಲ್ಲಿ ಸುಚರಿತ ನಂದಿನಃ ತಪಸ್ವಿನಃ ದೇವಂ ಡ್ಯಾಶ್ ಆಗತಾಹ. ಆನ್ಸರ್ ಹೇಗಿದೆ? ಸುಚರಿತ ನಂದಿನಃ ತಪಸ್ವಿನಃ ದೇವಂ ಸಭಾಜಯಿತುಂ ಆಗತಾಹ. ಸಭಾಜಯಿತುಂ ಆಗತಾಹ. ಸೊ ಸಭಾಜಯಿತುಂ ಆನ್ಸರ್. ಸಭಾಜಯಿತು ಅಲ್ಲೇ ಕೆಳಗೆ ಇದೆ, ನೋಡಿ ಬರಿಬೇಕು. ಸಭಾಜಯಿತು ಪರೀಕ್ಷೆಯಲ್ಲೂ ಸಹ ಹಾಗೆ ಆನ್ಸರ್ ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡಿಕೊಂಡು ಬರಿದರೆ ಆಯಿತು. ಸಭಾಜಯಿತುಂ ಆಗತಾಹ. ಸರ್ವಃ ಸಗಂಧೇಷು ಡ್ಯಾಶ್. ಸರ್ವಃ ಸಗಂಧೇಷು ವಿಶ್ವಸಿತಿ. ಸರ್ವಃ ಸಗಂಧೇಷು ವಿಶ್ವಸಿತಿ. ಆನ್ಸರ್ ಈಸ್ ವಿಶ್ವಸಿತಿ. ಪರೀಕ್ಷೆಯಲ್ಲಿ ಸಂಪೂರ್ಣ ವಾಕ್ಯವನ್ನು ಬರಿಬೇಕು, ಆನ್ಸರಿಗೆ ಅಂಡರ್ಲೈನ್ ಮಾಡಬೇಕು. 3rd one, ಚಿರಸ್ಯ ವಾಚ್ಯಂ ನಗತಃ ಡ್ಯಾಶ್.
ಚಿರಸ್ಯ ವಾಚ್ಯಂ ನಗತಃ ಪ್ರಜಾಪತಿ. ಪ್ರಜಾಪತಿ ಆನ್ಸರ್ ಪ್ರಜಾಪತಿ. ಫೋರ್ತ್ ಒನ್, ಅಂಗುಲಿಯಕ ಶೂನ್ಯ ಮೇ ಡ್ಯಾಶ್. ಅಂಗುಲಿಯಕ ಶೂನ್ಯ ಮೇ ಅಂಗುಲಿ. ಅಂಗುಲಿಯಕ ಶೂನ್ಯ ಮೇ ಅಂಗುಲಿ. ಅಂಗುಲಿ ಆನ್ಸರ್ ಈಸ್ ಅಂಗುಲಿ. ಸಿಕ್ಸ್ತ್ ಒನ್, ಪ್ರಶ್ನ ನಿರ್ಮಾಣ ಕುರುತ. ಅದರಲ್ಲಿ ಮೊದಲನೆಯದು ಫಸ್ಟ್ ಒನ್, ಕವಿಕುಲಗುರು ಕಹ. ಕವಿಕುಲಗುರು ಕಾಳಿದಾಸ ಅಂತಿದೆ. ಕಾಳಿದಾಸ ಶಬ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ಅದನ್ನು ಶಬ್ದ ನೋಡಿಕೊಂಡು ಅದು ಯಾವ ಲಿಂಗದಲ್ಲಿ ಉಂಟು ಅಂತ ಹೇಳಿ, ಯಾವ ಲಿಂಗ ಯಾವ ವಚನದಲ್ಲಿ ಉಂಟು ಅಂತ ಹೇಳಿ ಅರ್ಥ ಮಾಡಿಕೊಂಡು ಬರೆದ್ರಾಯಿತು. ತುಂಬ ಸರಳವಾಗಿರ್ತದೆ. ಕವಿಕುಲಗುರು ಕಾಳಿದಾಸ. ಕಾಳಿದಾಸ ಕಹ. ಕವಿಕುಲಗುರು ಕಹ. ಕವಿಕುಲಗುರು ಕಹ. ಕವಿಕುಲಗುರು ಕಹ. ಕವಿಕುಲಗುರು ಕಹ. ಕವಿಕುಲಗುರು ಕಹ. ಎರಡನೇ ಕ್ವಶನ್ನಿಗೆ ಆನ್ಸರ್, ಕಾಳಿದಾಸಸ್ಯ ಸಪ್ತಕೃತಯ. ಸಪ್ತ ಶಬ್ದಕ್ಕೆ ಮಾರ್ಕ್ ಮಾಡಿದೆ. ಸೊ ಸಪ್ತ ಕತಿಕೃತಯ. ಕಾಳಿದಾಸಸ್ಯ ಕತಿಕೃತಯ. ಕತಿ ಎಷ್ಟು? ಕತಿಕೃತಯ. ಥರ್ಡ್ ಒನ್, ಋಷಯ ಪ್ರಸನ್ನ ಮುಖವರ್ಣಾ ದೃಶ್ಯಂತೆ. ಋಷಯ ಪ್ರಸನ್ನ ಮುಖವರ್ಣಾ ದೃಶ್ಯಂತೆ. ಪ್ರಸನ್ನ ಮುಖವರ್ಣಾ ಮಾರ್ಕ್ ಮಾಡಿದೆ. ಪ್ರಸನ್ನ ಮುಖವರ್ಣಾ ಅದು ಗುಣ ಆದ್ದರಿಂದ ಹೇಗೆ ಬರಿಬೇಕು? ಕೀದೃಶಾ ದೃಶ್ಯಂತೆ ಅಥವಾ ಕಥಂ ದೃಶ್ಯಂತೆ. ಋಷಯ ಕಥಂ ದೃಶ್ಯಂತೆ, ಕೀದೃಶಾ ದೃಶ್ಯಂತೆ. ಋಷಯ ಕಥಂ ಅಥವಾ ಕೀದೃಶಾಃ ಕೀದೃಶಾಃ ದೃಶ್ಯಂತೆ. ಋಷಯಃ ಕಥಂ ದೃಶ್ಯಂತೆ, ಕೀದೃಶಾಃ ದೃಶ್ಯಂತೆ. ಪ್ರಮದ ಪರಿಣೇತು ಸಮೀಪೆ ಇಷ್ಯತೆ. ಪ್ರಮದ ಶಬ್ದ ಸ್ತ್ರೀಲಿಂಗ, ಆದ್ದರಿಂದ ಅದನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕು. ಈ ನಾಲ್ಕನೆಯ ಕ್ವಶನ್ ಅಲ್ಲಿ ಪ್ರಮದ ಶಬ್ದಕ್ಕೆ ಅಂಡರ್ಲೈನ್ ಮಾಡಿದೆ. ಸೊ ಆನ್ಸರ್ ಪ್ರಮದ. ಕಾ ಕಾ ಪರಿಣೇತು ಸಮೀಪೆ ಇಷ್ಯತೆ. ಕಾ ಆನ್ಸರ್ ಹೇಗೆ? ಕಾ ಕಾ. ಸರಿ, ಆರನೆಯ ಮೇನ್ ಕ್ವಶನ್ನಿಗೆ ಆನ್ಸರ್ ಮಾಡಿ ಆಯಿತು. ಈಗ ಸೆವೆಂತ್ ಮೇನ್, ಸಂಯೋಜಯತ. ಕ ಖ ಅಂತಿದೆ. ಶಾರ್ಂಗರವ ಕಣ್ವಶಿಷ್ಯ. ಶಾರ್ಂಗರವ ಕಣ್ವಶಿಷ್ಯ. ಇದನ್ನು ಸಹ ಪರೀಕ್ಷೆಯಲ್ಲಿ ಎರಡನ್ನು ಸಹ ಬರಿಬೇಕು. ಉದಾಹರಣಾರ್ಥಂ, ಶಾರ್ಂಗರವ ಶಾರ್ಂಗರವ ಕಣ್ವಶಿಷ್ಯ. ಕಣ್ವಶಿಷ್ಯ, ಶಾರ್ಂಗರವ ಕಣ್ವಶಿಷ್ಯ ಅಂತ ಬರಿಬೇಕು. ಹಾಗೆ ಗಂಧವಾಹ ಸೆಕೆಂಡ್, ಅದರಲ್ಲಿ ವಾಯು ತುಂಬ ಸರಳವಾಗಿದೆ, ಈಸಿಯಾಗಿದೆ. ಗಂಧವಾಹ ವಾಯು. ಥರ್ಡ್ ಒನ್, ಪ್ರಜಾಪತಿ ಬ್ರಹ್ಮ. ಪ್ರಜಾಪತಿ ಬ್ರಹ್ಮ. ಫೋರ್ತ್ ಒನ್, ಪೌರವ. ಪೌರವ ದುಷ್ಯಂತ. ಪೌರವ ದುಷ್ಯಂತ. ಹಾಗಾದರೆ
ಅಭ್ಯಾಸದಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿದೆ ಅದೆಲ್ಲವನ್ನು ಸಹ ನಾವು ಆನ್ಸರ್ ಮಾಡಿ ಆಯಿತು. ಮುಂದೆ ಈ ಪಾಠ್ಯಭಾಗದಲ್ಲಿ ಯೋಗ್ಯತಾ ವಿಸ್ತಾರ ಅಂತ ಬರ್ತದೆ ಇದೇ ಪಾಠದ ಕೊನೆಯಲ್ಲಿ. ಅದರಲ್ಲಿ ಕಾಳಿದಾಸನ ಬಗ್ಗೆ, ದೇಶ ಕಾಲ ಕೃತಿಗಳ ಬಗ್ಗೆ ಕೊಟ್ಟಿದೆ. ಅದನ್ನು ನಾಲೆಜ್ಗೋಸ್ಕರ ವಿದ್ಯಾರ್ಥಿಗಳು ಓದಿಕೊಳ್ಬೇಕು ಅದನ್ನು. ಹಾಗೆ ಕವಿ ಕಾವ್ಯ ಪ್ರಶಂಸ ಅಂತಿದೆ, ಅದನ್ನು ಸಹ ಓದಿಕೊಳ್ಬೇಕು. ಪರೀಕ್ಷೆಗೆ ಬರುವುದಿಲ್ಲ, ಓನ್ಲಿ ನಾಲೆಜ್ಗೋಸ್ಕರ. ಹಾಗೆ ಈಗ ಶೂನ್ಯಾಮೇಂಗುಲಿಹಿ ನಾಟಕ ಸಂಪೂರ್ಣ ಆಗಿ ಆಯಿತು. ಅಭ್ಯಾಸ ಪುಸ್ತಕ ವರ್ಕ್ ಬುಕ್ ಏನುಂಟು, ನಾಲ್ಕನೆಯ ಶೂನ್ಯಾಮೇಂಗುಲಿಹಿ ನಾಲ್ಕನೆಯ ಪಾಠ್ಯಭಾಗದ 4ನೇ ಭಾಗ, 4th ಲೆಸನ್, ಅದರ ಗ್ರಾಮರ್ ಭಾಗ, ಪೇಜ್ ನಂಬರ್ 118, 118 ಪುಟ ಸಂಖ್ಯಾ. ತತ್ರ ಪಶ್ಯಾಮಃ ಶೂನ್ಯಾಮೇಂಗುಲಿಃ. ತತ್ರ ಪ್ರಥಮಃ ಪ್ರಶ್ನಃ ಸಂಧಿಂ ವಿಭಜತ ಸಂಧಿಂ ಯೋಜಯತ. ತುಂಬ ಸರಳವಾಗಿರ್ತದೆ. ನಾ 1 by 1 ಅದನ್ನು ಬರೆದುಕೊಂಡು ಹೋಗ್ತೇನೆ, ವಿದ್ಯಾರ್ಥಿಗಳು ನಿಧಾನವಾಗಿ ಗಮನಿಸಬೇಕು ಅದನ್ನು. ಶೂನ್ಯಾಮೇಂಗುಲಿಃ ಸಂಧಿಂ ವಿಭಜತ ಯೋಜಯತ. ನೋತ್ಸಹೇ ನ ಪ್ಲಸ್ ಉತ್ಸಹೇ, ನ ಪ್ಲಸ್ ಉತ್ಸಹೇ. ನ ಉತ್ಸಹೇ, ನ ಉತ್ಸಹೇ, ನ ಉತ್ಸಹೇ. ನೀವು ಪ್ರೌಢಶಾಲೆಯಲ್ಲಿ ಅದು ಯಾವ ಹೆಸರು ಬರಿಬೇಕಿತ್ತು, ಯಾವ ಸಂಧಿ ಅಂಥೇಳಿ. PUCಯಲ್ಲಿ ನಿಮಗೆ ಸಂಧಿಯ ಹೆಸರು ಬರೆಯುವ ಅಗತ್ಯ ಇಲ್ಲ, ನಿಮಗೆ ಇಚ್ಛೆ ಇದ್ದಲ್ಲಿ ಬರಿಬಹುದು. ನ ಉತ್ಸಹೇ ಗುಣಸಂಧಿ ಅಂತ ಬರಿಬಹುದು. ಆದರೆ ಇಲ್ಲಿ ಅಗತ್ಯವೇನಿಲ್ಲ. ಪರೀಕ್ಷೆಯಲ್ಲಿ ಇದನ್ನು ಮಾತ್ರ ನೋಡಿಕೊಂಡು ಮಾರ್ಕ್ ಕೊಡ್ತಾರೆ, 1 ಮಾರ್ಕ್ ಅಂತ ಲೆಕ್ಕ. ನ ಪ್ಲಸ್ ಉತ್ಸಹೇ ನೋತ್ಸಹೇ. ಸೆಕೆಂಡ್ ಒನ್ ಯಾವತ್ ನಿಯೋಗಂ, ಯಾವನ್ ನಿಯೋಗಂ ಸ್ಪ್ಲಿಟ್ ಮಾಡೋದು ಸಂಧಿ. ಯಾವತ್ ನಿಯೋಗಂ, ಯಾವತ್ ನಿಯೋಗಂ. ಯಾವತ್ ಪ್ಲಸ್ ನಿಯೋಗಂ. ಯಾವತ್ ನಿಯೋಗಂ. ಪ್ರಾಕ್ ಏವ, ಪ್ರಾಗೇವ, ಪ್ರಾಕ್ ಏವ. ಪ್ರಾಕ್ ಪ್ಲಸ್ ಏವ. ಮುಂದನೆಯದು ಸಂಧಿಂ ಯೋಜಯತ. ಸಂಧಿಯನ್ನ ವಿಭಜತ ಬಿಡಿಸಿ ಆಯಿತು, ಈಗ ಕೂಡಿಸುವಂಥದ್ದು. ಕ್ಷಿತಿಪಃ ತಥಾ, ಕ್ಷಿತಿಪಸ್ತಥಾ, ಕ್ಷಿತಿಪಸ್ತಥಾ. 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 ಎರಡನೇದು ಅವಿಶ್ರಮೋ ಪ್ಲಸ್ ಅಯಂ, ಅವಿಶ್ರಮೋಯಂ, ಅವಿಶ್ರಮೋಯಂ. ಅವಿಶ್ರಮೋಯಂ ಅಲ್ಲಿ ಎಸ್ ಅವಗ್ರಹ ಚಿಹ್ನೆ ಬರ್ತದೆ. ಅವಿಶ್ರಮೋಯಂ ಅಂದರೆ ಪೂರ್ವರೂಪ ಸಂಧಿ ಆಗ್ತದೆ ಅಲ್ಲಿ. ಅವಿಶ್ರಮೋಯಂ. ಮೂರನೆಯದು ಪಶ್ಯತ ಪ್ಲಸ್ ಏನಂ, ಪಶ್ಯತ ಏನಂ, ಪಶ್ಯತೈನಂ. ಅಹಮತ್ರ ಲಿಖಾಮಿ ಪಶ್ಯತೈನಂ. ವಿದ್ಯಾರ್ಥಿಗಳೇ ಗಮನಿಸ್ತಾ ಇದ್ದೀರಾ, ಬರೆದುಕೊಳ್ತಾ ಇದ್ದೀರಾ? ಪಶ್ಯತೈನಂ, ಪಶ್ಯತೈನಂ.
ಸೆಕೆಂಡ್ ವಿಗ್ರಹ ವಾಕ್ಯಂ ಲಿಖತ ಸಮಸ್ತ ಪದಂ ಲಿಖತ. ವಿಗ್ರಹ ವಾಕ್ಯಂ, ವಿಗ್ರಹ ಅಂದರೆ ಸ್ಪ್ಲಿಟ್ ಮಾಡೋದು, ಬೇರೆ ಮಾಡೋದು. ಸಮಸ್ತ ಅಂದರೆ ಅದನ್ನು ಕೂಡಿಸುವುದು. ವಿಗ್ರಹ ವಾಕ್ಯಂ ಫಲಾಗಮೈ ಫಲಾನಾಂ ಆಗಮೈ. ಅಹಂ ಅತ್ರ ಲಿಖಾಮಿ ಭವಂತಃ ಕೃಪಯಾ ಅನುಸರಂತು ಫಲಾನಾಂ ಆಗಮೈ. ಫಲಾನಾಂ ಆಗಮೈ. ಫಲಾನಾಂ ಆಗಮೈ. ನಿಮಗೆ ಗೊತ್ತಿದೆ, ಸಣ್ಣ ವ್ಯಾಕರಣ ವಿಶೇಷ ಇದೆ. ಮುಂದೆ ಸ್ವರ ಇರುವಾಗ ಈ ಡಾಟ್ ಏನಾಗ್ತದೆ, ಮಕಾರವನ್ನು ಬರಿಬೇಕು ಅಂತ ವ್ಯಾಕರಣ ಹೇಳ್ತದೆ. ಫಲಾನಾಂ ಆಗಮೈ. ಮುಂದೆ ವ್ಯಂಜನ ಇರುವಾಗ ಡಾಟ್ ಬರ್ತಾ ಇತ್ತು, ಇಲ್ಲಿ ಸ್ವರ ಇದೆ, ಆದ್ದರಿಂದ ಮಕಾರವನ್ನು ಬರಿಬೇಕು, ಮ ಅಕ್ಷರವನ್ನು ಸಂಪೂರ್ಣ ಬರಿಬೇಕು. ಫಲಾನಾಂ ಆಗಮೈ. ಅನುದ್ಧತಾ ತುಂಬ ಸರಳವಾಗಿದೆ. ಎರಡನೆಯದು ನ ಉದ್ಧತಾ. ನ ಉದ್ಧತಾ, ನ ಉದ್ಧತಾ. ಮೂರನೆಯದು ತಪೋಧನ. ತಪಃ ಏವ ಧನಂ ಯಸ್ಯ ಸಹ. ತಪಃ ಏವ ಧನಂ ಯಸ್ಯ ಸಹ. ತಪಃ ಏವ ಧನಂ ಯಸ್ಯ ಸಹ. ಯಸ್ಯ ತಪಃ ಏವ ಧನಂ ಸಹ. ತಪ ಏವ ಧನಂ, ತಪಃ ಏವ ಧನಂ ಯಸ್ಯ ಸಹ ತಪೋಧನಃ. ತಪೋಧನಃ. ಅನಂತರ ಮುಂದಿನ ಭಾಗ ಸಮಸ್ತ ಪದಂ ಲಿಖತ. ಈ ಪಾಠದ ವಿಗ್ರಹ ವಾಕ್ಯ ಮುಗೀತು. ಇದಾನಿಂ ಸಮಸ್ತ ಪದಂ ಲಿಖಾಮಃ. ಭಿನ್ನಾ ಸ್ಥಿತಿ ನ ಭವತಿ ಯಸ್ಯ ಸಹ. ಭಿನ್ನಾ ಸ್ಥಿತಿ ನ ಭವತಿ ಯಸ್ಯ ಸಹ ಅಭಿನ್ನ ಸ್ಥಿತಿ. ಅಭಿನ್ನ ಸ್ಥಿತಿ. ಈ ಎಲ್ಲ ಶಬ್ದಗಳು ನಾಟಕ ಭಾಗದಲ್ಲಿ ಇದೆ, ಪ್ರಯುಕ್ತವಾಗಿವೆ. ಅದನ್ನು ನೋಡಿಕೊಂಡು ನೀವು ಸಹ ಬರಿಬೋದು. ನಾನು ನಿಮ್ಮ ಜೊತೆಗೆ ಬರಿತಾ ಇದ್ದೇನೆ. ನಾವಿಬ್ಬರು ಸೇರಿಕೊಂಡು ಅದನ್ನು ಉತ್ತರವನ್ನು ಬರೆಯೋಣ. ಈಗ ಅಭಿನ್ನ ಸ್ಥಿತಿ. ಭಿನ್ನಾ ಸ್ಥಿತಿ ನ ಭವತಿ ಯಸ್ಯ ಸಹ ಅಭಿನ್ನ ಸ್ಥಿತಿ. ಅಭಿನ್ನ ಸ್ಥಿತಿ. ಅಭಿನ್ನ ಸ್ಥಿತಿ. ಸಮಸ್ತ ಪದ ಬಹಳ ಸರಳವಾಗಿರ್ತದೆ. ಅಭಿನ್ನ ಸ್ಥಿತಿ. ಅದರಲ್ಲಿ ಸೆಕೆಂಡ್ ಒನ್ ಜನೈ ಆಕೀರ್ಣ ಜನಾಕೀರ್ಣ. 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 ಮೂರನೆಯದು ಅಭಿಜ್ಞಾಯತೆ ಅನೇನ ಇತಿ. ಅಭಿಜ್ಞಾಯತೆ ಅನೇನ ಇತಿ ಪ್ರಶ್ನಃ ಉತ್ತರಂ ಪ್ರತ್ಯಭಿಜ್ಞಾನಂ. 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 ವಿಗ್ರಹ ವಾಕ್ಯ ಸಮಸ್ತ ಪದ ವಿಭಾಗದಲ್ಲಿ 3+3 6 ಸಹ ನಾವು ಆನ್ಸರ್ ಮಾಡಿ ಆಯಿತು. ಈಗ ಮುಂದಿನ ಭಾಗಕ್ಕೆ ಹೋಗಬೇಕು. ಅದರಲ್ಲಿ ಥರ್ಡ್ ಮೇನ್ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಮೂರನೆಯದು ಲಿಂಗ ವಿಭಕ್ತಿ ವಚನಾನಿ ಲಿಖತ. ತತ್ರ ಅಸ್ತಿ ಲಿಂಗಃ ವಿಭಕ್ತಿ ವಚನಂ ಇತಿ ಪುಸ್ತಕೆ ತಥಾ ಅಸ್ತಿ.
ವಯಂ ಅಗ್ರೆ ಸರಾಮಃ. ಇದಾನಿಂ ಭಗವತಿ ಲಿಂಗ ವಿಭಕ್ತಿ ವಚನ. ಲಿಂಗ ವಿಭಕ್ತಿ ವಚನ. ಭಗವತಿ ಪುಲ್ಲಿಂಗ ಪುಲ್ಲಿಂಗ ವಿಭಕ್ತಿ ಸಪ್ತಮಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಏಕವಚನಂ. ಪುಲ್ಲಿಂಗ ಭಗವತಿ ಶಬ್ದ ಭಗವಾನ್ ಭಗವಂತೋ ಭಗವಂತಃ ಅಂತ ಅದು ಆಗ್ತದೆ. ಸಪ್ತಮಿಯಲ್ಲಿ ಭಗವತಿ ಭಗವತೋ ಭಗವತ್ಸು. ಭಗವತಿ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನಂ. ಸೆಕೆಂಡ್ ಪೌರವೈಹಿ ಪೌರವೈಹಿ ಪುಲ್ಲಿಂಗ ಪುಲ್ಲಿಂಗ ತೃತೀಯ ವಿಭಕ್ತಿ ತೃತೀಯ ವಿಭಕ್ತಿ ಬಹುವಚನಂ ಬಹುವಚನಂ. ಬಹುವಚನಂ ಪೌರವೈಃ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನಂ. ಪರಿಣೇತುಃ ಪರಿಣೇತುಃ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನಂ. ತೃತೀಯ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ ಪರಿಣೇತುಃ. ಪರಿಣೇತುಃ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಅನಂತರ ಲಕಾರ ಪುರುಷ ವಚನಾನಿ ಲಿಖತ. ವ್ಯಾಕರಣ ತುಂಬ ಸರಳವಾಗಿದೆ, ಸುಲಭವಾಗಿ ಪರೀಕ್ಷೆಯಲ್ಲಿ ಮಾರ್ಕ್ಸನ್ನು ತಗೊಳ್ಳಿಕ್ಕೆ ಸುಲಭ ಆಗ್ತದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಇದೆ. ಫೋರ್ತ್ ಒನ್ ಲಕಾರ ಪುರುಷ ವಚನ ಲಿಖತ. ವಿತರಂತು ವಿತರಂತು ಲಕಾರ ಪುರುಷ ವಚನ ಲಕಾರ ಪುರುಷ ವಚನ. ಲಕಾರ ಪುರುಷ ವಚನಗಳನ್ನು ನೀವು ಪ್ರೌಢಶಾಲೆಯಲ್ಲಿಯೇ ಅದನ್ನು ಕಲಿತಾ ಬರ್ತಾ ಇದ್ದೀರಿ. ಇಲ್ಲಿ ಇನ್ನೂ ಸರಳವಾಗಿ ನಿಮಗೆ ಕೊಟ್ಟಿದ್ದಾರೆ. ವಿತರಂತು ಲೋಟ್ ಲಕಾರ ಪುರುಷ ವಚನ ಅಂತ ಅಲ್ಲೇ ಮೇಲೆ ಇದೆ. ವಿತರಂತು ಲೋಟ್ ಲಕಾರ ಲೋಟ್ ಲೋಟ್ ಲಕಾರ ಪ್ರಥಮ ಪುರುಷ ಬಹುವಚನಂ. ಲೋಟ್ಲಕಾರಃ ವಿತರಂತು ಲೋಟ್ಲಕಾರಃ ಪ್ರಥಮ ಪುರುಷಃ ಬಹುವಚನ. ಇದಾನಿಂ ಅಪನೇಷ್ಯಾಮಿ ಅಪನೇಷ್ಯಾಮಿ ಲೃಟ್ ಲಕಾರ ಲೃಟ್ ಭವಿಷ್ಯತ್ ಕಾಲ. ಲೃಟ್ ಲೃಟ್ ಲಕಾರಃ ಉತ್ತಮ ಪುರುಷಃ ಉತ್ತಮ ಪುರುಷಃ ಏಕವಚನಂ. ಏಕವಚನಂ ಲೃಟ್ ಉತ್ತಮ ಪುರುಷಃ ಏಕವಚನಂ ಅಪನೇಷ್ಯಾಮಿ. ತೃತೀಯ ಖಿದ್ಯಸೆ ಖಿದ್ಯಸೆ
लट् लकारः खिद्यसे कर्मणि लट् लकारः मध्यमो पुरुषः लट् लकारः मध्यमो पुरुषः एकवचनम् एकवचन खिद्यसे लट् लकारः मध्यमो पुरुषः ಏಕವಚನ ಖಿದ್ಯಸೆ. ಈ ಪುರುಷಗಳಲ್ಲಿ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂಥೇಳಿ 3 ಪುರುಷಗಳು ಅಂತ ನಿಮಗೆ ಗೊತ್ತಿದೆ. ನೀವು ಮೊದಲೇ ನಿಮಗೆ ಓದಿರ್ತೀರಾ ಪ್ರಿಯ ವಿದ್ಯಾರ್ಥಿಗಳೇ. ಈಗ ಅಗ್ರಿಮ ಭಾಗಂ ಪಶ್ಯಾಮಃ. 5th ಒನ್ ಪದ ಪರಿಚಯಂ ಕುರುತ. ಪದ ಪರಿಚಯಂ ಕುರುತ. ಪದ ಪರಿಚಯ ಅಂದರೆ ಆ ಶಬ್ದ ಎಟಿಮಾಲಜಿ, ಆ ಶಬ್ದ ಎಲ್ಲಿಂದ ಬಂದಿದೆ, ಅದು ಯೌಗಿಕ, ಅದರ ಮೂಲ ಏನು ಅಂತ ಬರಿಬೇಕು. ನಿಂದಂತಿ ಅಂತಿದೆ, ನಿಂದಂತಿ. ನಿಂದಂತಿ ಶತ್ರು ವರ್ತಮಾನ ಕೃದಂತಹ, ಶತ್ರು ಪ್ರತ್ಯಯ ವರ್ತಮಾನ ಕೃದಂತಹ. ಅಹಮತ್ ಲಿಖಾಮಿ ಶತ್ರು ಪ್ರತ್ಯಯ ವರ್ತಮಾನ ಕೃದಂತಹ. ಶತ್ರು ಪ್ರತ್ಯಯ ವರ್ತಮಾನ ಕೃದಂತಹ. ನಿಂದಂತಿ ಸ್ತ್ರೀಲಿಂಗದಲ್ಲಿ ಇದೆ. ಅದು ಪರೀಕ್ಷೆಯಲ್ಲಿ ನೀವು ಇಷ್ಟು ಬರೆದ್ರೆ 1 ಮಾರ್ಕನ್ನು ಆರಾಮ್ಸೆ ತಗೊಳ್ಬೋದು. ಪ್ರವೇಶಯಿತುಂ, ಪ್ರವೇಶಯಿತುಂ ತುಮುನ್ನಂತಾವ್ಯಯಂ. ಅತ್ಯಂತ ಸರಳ. ತುಮ್ ತುಮ್ ಅಂತ ಇದ್ರೆ ತುದಿಯಲ್ಲಿ ಅದು ತುಮುನ್ನಂತಾವ್ಯಯಂ. 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 ಇದನ್ನು ಸ್ಪ್ಲಿಟ್ ಮಾಡಿ ಬರೀಬಹುದು. ತುಮುನ್ ಅಂತ ಅವ್ಯಯಂ. ತುಮುನ್ ಅಂತ ಅವ್ಯಯಂ. ತುಮುನ್ನಂತಾವ್ಯಯಂ. ಅದನ್ನು ಸೇರಿಸಿ ಬರೆದಿದೆ, ಬಹಳ ಸರಳವಾಗಿದೆ. ಪ್ರವೇಶಯಿತು ತುಮುನ್ನಂತಾವ್ಯಯಂ. 3rd ಒನ್ ಪರಿಹರ್ತ್ಯ. ಪರಿಹರ್ತ್ಯ ಲೆಬಂತಾವ್ಯಯಂ. ಪರಿಹರ್ತ್ಯ ಲೆಬಂತಾವ್ಯಯಂ. 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 ಇದನ್ನು ಇನ್ನೂ ಸರಳ ಮಾಡಬೇಕು ಅಂತಾದರೆ ಲೆಬಂತ ಅವ್ಯಯಂ. ಲೆಪ್ ಅಂತ ಅವ್ಯಯಂ. ಲೆಪ್ ಅಂತ ಅವ್ಯಯಂ. ಪರಿಹೃತ್ಯ ಯ ಅಂತ ಅಕ್ಷರ ಇದೆ, ಆದ್ದರಿಂದ ಲೆಪ್ ಅವ್ಯಯಂ. ಅನಂತರ 6th ಒನ್ ಪ್ರಯೋಗಂ ಪರಿವರ್ತಯತ. ಪ್ರಯೋಗಂ ಪರಿವರ್ತಯತ. ಪ್ರಯೋಗಂ ಪರಿವರ್ತಯತ. ಎರಡು ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ. ವಿಧಿನಾದರ್ಶಿತಂ ಪ್ರಭುತ್ವಂ. ಪ್ರಯೋಗ ಚೇಂಜ್ ಮಾಡಲಿಕ್ಕೆ. ವಿಧಿನಾದರ್ಶಿತಂ ಪ್ರಭುತ್ವಂ ಪ್ರಶ್ನೆ ಉತ್ತರಂ ಏವಂ ಅಸ್ತಿ. ವಿಧಿ ಪ್ರಭುತ್ವಂ ದರ್ಶಿತವಾನ್. ವಿಧಿ ದರ್ಶಿತವಾನ್. ಪ್ರಭುತ್ವಂ ದರ್ಶಿತವಾನ್. ವಿಧಿ ಪ್ರಭುತ್ವಂ ದರ್ಶಿತವಾನ್.
ಪ್ರಯೋಗದ ರೂಲ್ಸ್ ಹೇಗೆ ಅಂತ ನಿಮ್ಗೆ ಗೊತ್ತಿದೆ, ಚೇಂಜ್ ಮಾಡೋದು ಹೇಗೆ ಅಂತ ನೀವು ಓದಿರ್ತೀರ ಅದನ್ನು. ವಿಧಿನಾ ದರ್ಶಿತಂ ಪ್ರಭುತ್ವಾನ್, ವಿಧಿ ಪ್ರಭುತ್ವಂ ದರ್ಶಿತವಾನ್, ವಿಧಿ ದರ್ಶಿತವಾನ್ ಪ್ರಭುತ್ವಂ ಹಾಗೂ ಬರಿಬಹುದು. ವಿಧಿ ದರ್ಶಿತವಾನ್ ಪ್ರಭುತ್ವಂ. ಹಾಗಾದರೆ ಇಲ್ಲಿ ನಿಮಗೆ ಗೊತ್ತಿದೆ, ಸಂಸ್ಕೃತದಲ್ಲಿ ಶಬ್ದಗಳನ್ನು ಎಲ್ಲೂ ಬರೆದರೂ ಸಹ ಆಗ್ತದೆ. ವಾಕ್ಯದಲ್ಲಿ ಎಲ್ಲೂ ಆಚೆ ಈಚೆ ಬರೆದರೂ ಸಹ ಅರ್ಥ ವ್ಯತ್ಯಾಸವೇನೂ ಆಗೋದಿಲ್ಲ. ಸೆಕೆಂಡ್, ದ್ವಿತೀಯ ದೀಯತಾಂ ಅಸ್ಮೈ ಪ್ರತ್ಯಯ ಪ್ರತಿವಚನಂ, ದೀಯತಾಂ ಅಸ್ಮೈ ಪ್ರತ್ಯಯ ಪ್ರತಿವಚನಂ. ಅಹಮತ ಲಿಖಾಮಿ ದದಾತು, ದದಾತು ಅಸ್ಮೈ ಪ್ರತ್ಯಯ ಪ್ರತಿವಚನ. ಇಲ್ಲಿ ದೀಯತಾಂ ಏನು ವರ್ಬ್ ಇದೆ ಅದು ಮಾತ್ರ ಚೇಂಜ್ ಆಗಿದೆ. ಅಸ್ಮೈ ಪ್ರತ್ಯಯ ಪ್ರತಿವಚನಂ ಹಾಗೇ ಇದೆ, ಹಾಗೆ ಉಳಿಸಿಕೊಳ್ಬೇಕು ಅದನ್ನು. ದೀಯತಾಂ ಅಸ್ಮೈ ಪ್ರತ್ಯಯ ಪ್ರತಿವಚನಂ, ದದಾತು ಅಸ್ಮೈ ಪ್ರತ್ಯಯ ಪ್ರತಿವಚನಂ. ಪ್ರಯೋಗ ಪರಿವರ್ತನೆ ಆಯಿತು. ವಿಧಿನಾ ದರ್ಶಿತಂ ಪ್ರಭುತ್ವಂ ಕರ್ಮಣಿಯಲ್ಲಿದೆ, ಅದು ನಾವು ಕರ್ತರಿಗೆ ಮಾಡಿದ್ದೇವೆ. ದೀಯತಾಂ ಅಸ್ಮೈ ಪ್ರತ್ಯಯ ಪ್ರತಿವಚನಂ ಅದು ಸಹ ಕರ್ಮಣಿಯಲ್ಲಿದೆ, ನಾವು ಕರ್ತರಿ ಪ್ರಯೋಗವನ್ನು ಮಾಡಿದ್ದೇವೆ, ಅದನ್ನು ಚೇಂಜ್ ಮಾಡಿದ್ದೇವೆ. ಆದ್ದರಿಂದ ಯಾವಾಗ ಪರೀಕ್ಷೆಯಲ್ಲಿ ಅದು ಕರ್ತರಿಯಲ್ಲಿ ಉಂಟೋ ಕರ್ಮಣಿಯಲ್ಲಿ ಉಂಟೋ ನೋಡಿಕೊಂಡು, ಪ್ರಯೋಗದಲ್ಲಿ ನೋಡಿಕೊಂಡು ಅದನ್ನು ಮತ್ತೊಂದು ವಿಭಾಗಕ್ಕೆ ಅದನ್ನು ತಂದ್ರೆ ಆಯಿತು, ಚೇಂಜ್ ಮಾಡಿದ್ರೆ ಆಯಿತು. ಬಹಳ ಸರಳವಾಗಿದೆ. ಎರಡನ್ನು ಮಾತ್ರ ಕೊಟ್ಟಿದ್ದಾನೆ ಇಲ್ಲಿ. ಈ ಮುಂದಿನ ಕ್ವಶನ್ಗೆ ಹೋಗಬೇಕು. 7th ಒನ್, ಅಂತಿಮ ಕ್ವಶನ್ ಅದು. ಸಲಕ್ಷಣಂ ಅಲಂಕಾರಂ ನಿರ್ದಿಶತ, ಸಲಕ್ಷಣಂ ಅಲಂಕಾರಂ ನಿರ್ದಿಶತ. ಅಲಂಕಾರ, ಅಲಂಕಾರದ ಬಗ್ಗೆ ನೀವು ಪ್ರೌಢಶಾಲೆಯಲ್ಲಿ ಚೆನ್ನಾಗಿ ಓದಿರ್ತೀರ. ಈಗ ಬಹಳ ಸರಳವಾಗಿ ಅದನ್ನು ಕೊಟ್ಟಿದ್ದಾನೆ. ಆನ್ಸರ್ ಸಹ ಬಹಳ ತುಂಬ ಸರಳಮಸ್ತಿ. ಪ್ರಥಮ ಕ್ವಶನಲ್ಲಿ ಮಧ್ಯೆ ತಪೋಧನಾನಾಂ ಕಿಸಲಯಮಿವ ಪಾಂಡುಪತ್ರಾಣಂ. ನಾನೀಗ ಪೇಜ್ ನಂಬರ್ 119ನಲ್ಲಿದ್ದೇನೆ. ಅಲ್ಲಿ 7th ಕ್ವಶನ್ ಸಲಕ್ಷಣಂ ಅಲಂಕಾರಂ ನಿರ್ದಿಶತ ಅಂತಿದೆ. ಅದಕ್ಕೆ ಒಂದಕ್ಕೆ 3 ಅಂಕಗಳಿರ್ತದೆ. ಇಲ್ಲಿ ಮಧ್ಯೆ ತಪೋಧನಾನಾಂ ಕಿಸಲಯಮಿವ ಪಾಂಡುಪತ್ರಾಣಂ. ಅತ್ರ ಉಪಮಾಲಂಕಾರಃ, ಉಪಮಾಲಂಕಾರಃ ಉಪಮಾಲಂಕಾರಃ ಉಪಮಾ ಅಲಂಕಾರ. ಅಲಂಕಾರಗಳಲ್ಲಿಯೇ ಪ್ರಪ್ರಥಮವಾಗಿರುವಂಥ ಅಲಂಕಾರ ಉಪಮಾಲಂಕಾರ ಅಂತ, ಬಹಳ ಪ್ರಸಿದ್ಧವಾದಂಥ ಅಲಂಕಾರ ಅದು. ಉಪಮಾಲಂಕಾರ ಬಹಳ ಸರಳವಾಗಿದೆ. ಇಲ್ಲಿ ಮಧ್ಯೆ ತಪೋಧನಾನಾಂ ಕಿಸಲಯಮಿವ ಪಾಂಡುಪತ್ರಾಣಂ. ಸಾಮಾನ್ಯವಾಗಿ ಇವ ನೋಡಿದ ತಕ್ಷಣ 90% ಸಂದರ್ಭಗಳಲ್ಲಿ ನಾವು ಉಪಮಾಲಂಕಾರ ಅಂತ ಬರೆಯುವುದು ಸರಿಯಾಗಿದೆ. ಉಪಮಾಲಂಕಾರ ಲಕ್ಷಣವನ್ನು ಬರಿಬೇಕಲ್ಲ. ಉಪಮಾನೋಪಮೇಯೋ ಉಪಮಾಲಂಕಾರ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋ. ಲಕ್ಷಣ ಹೀಗಿದೆ. ಉಪಮಾಲಂಕಾರ ಅಂತ ಬರೆದ್ರೆ 1.5 ಮಾರ್ಕ್ಸ್ ಕೊಡ್ತಾರೆ ಪರೀಕ್ಷೆಯಲ್ಲಿ. ಲಕ್ಷಣಂ ಅಂತ ಬರೆಯುವುದು ಉಪಮಾನೋಪಮೇಯೋ ಸಾದೃಶ್ಯ. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋ. ಉಪಮಾ ಯತ್ರ ಕ್ಷಮ್ಯತಾಂ ಅತ್ರ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀ ರುಲ್ಲಸತಿ ದ್ವಯೋ.
ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ ದ್ವಯೋಃ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ಸಾ ಉಪಮಾ ಸಹ ಉಪಮಾಲಂಕಾರಃ ಸಹ ಉಪಮಾಲಂಕಾರಃ. ಹಾಗಾದರೆ ಉಪಮಾಲಂಕಾರ ಅಂತ ಬರೆದಕ್ಕೆ 1 ಮಾರ್ಕ್, 1.5 ಮಾರ್ಕ್ಸು. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋಃ ಲಕ್ಷಣ ಬರೆದಕ್ಕೆ 1.5 ಮಾರ್ಕ್ಸ್, ಅಂದರೆ ಟೋಟಲ್ 3 ಮಾರ್ಕ್ಸ್ ಆಯಿತು. ಈಗ ಎರಡನೆಯದು ಪ್ರತ್ಯಾಯಯತೀವ ಯಂ, ಪ್ರತ್ಯಾಯಯತೀವ ಮೇ ಹೃದಯಂ. अत्र लिखामि अहम्. प्रत्याययतीव मे हृदयम्. उत्प्रेक्षालंकारः. 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 उत्प्रेक्षालंकार. उत्प्रेक्षा अलंकार. संभावना स्याद् उत्प्रेक्षा. लक्षणं नाम उत्प्रेक्षालंकारः. लक्षणं संभावना. संभावना स्याद् उत्प्रेक्षा. संभावना स्यात् उत्प्रेक्षा. संभावना स्यात् उत्प्रेक्षा. लक्षण संभावना स्यात् उत्प्रेक्षा. उत्प्रेक्षा अलंकार सेकेंड क्वेश्चन ಅಲ್ಲಿ उत्प्रेक्षा अलंकार ಇದೆ. ಮೂರನೆಯದು ಅಜ್ಞಾತ ಹೃದಯೇಶ್ವೇವಂ ವೈರೀಭವತಿ ಸೌಹೃದಂ. ಪದ್ಯದ ಎರಡನೆಯ ಲೈನ್ ಅದು. ಇಲ್ಲಿ ಅರ್ಥಾಂತರ ನ್ಯಾಸಾಲಂಕಾರಃ. ಅರ್ಥಾಂತರ ನ್ಯಾಸಾಲಂಕಾರಃ. ಉಕ್ತಿರರ್ಥಾಂತರ ನ್ಯಾಸಃ. अहम अत्र लिखामि इदानीं. क्षम्यतां कृपया. ಮೂರನೆಯದು अत्र लिखामि अर्थांतर न्यासालंकारः. अर्थांतर न्यासालंकारः. अर्थांतर न्यास अलंकारः अत्र अस्ति. लक्षणं उक्तिरर्थांतर न्यासः. उक्तिः अर्थांतर न्यासः. अर्थांतर न्यासः स्यात् सामान्य विशेषयोः. स्यात् सामान्य विशेषयोः. विशेषयोः. लक्षणं उक्तिः अर्थांतरन्यासः स्यात् सामान्य विशेषयोः. ಈ ಅಜ್ಞಾತ ಹೃದಯೇಶ್ವೇವಂ ವೈರೀಭವತಿ ಸೌಹೃದಂ ಇದ್ದಲ್ಲಿ ಅರ್ಥಾಂತರ ನ್ಯಾಸಾಲಂಕಾರ ಉಂಟುಂತಾಯಿತು. ಲಕ್ಷಣವನ್ನು ಹೇಳಿ ಆಯಿತು. ಅದು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳಿ ಮುಂದಿನ ವ್ಯಾಕರಣ ವಿಭಾಗದಲ್ಲಿ ಅದು ಇದೆ. ಅದನ್ನು ಸಂದರ್ಭ ಬಂದಾಗ ಅದನ್ನು ನಾವು ಹೇಳ್ತೇವೆ. ಇಲ್ಲಿಗೆ ಮುಂದೆ ಯೋಗ್ಯತಾ ವಿಸ್ತಾರ ಅಂತಿದೆ. ಅದು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಏನು ಕೇಳುವುದಿಲ್ಲ, ನಾಲೆಜಿಗೋಸ್ಕರ ಅದನ್ನು ಓದಿಕೊಳ್ಬೇಕು. ಸಂದರ್ಭ ಸಿಕ್ಕಾಗ ಅದನ್ನು ಸಹ ಪಾಠ ಮಾಡೋಣ. ಇಲ್ಲಿಗೆ ಶೂನ್ಯಾಮೇಂಗುಲಿಹಿ ಅಂತೇನಿದೆ ಆ ನಾಟಕದ ಕಾಳಿದಾಸನ ನಾಟಕ 5ನೇ ಅಂಕದ ವ್ಯಾಕರಣ ಭಾಗವನ್ನು, ಅಂದರೆ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಭಾಗವನ್ನು ಸಹ ನಾವು ಸಂಪೂರ್ಣವಾಗಿ ನೋಡಿ ಆಯಿತು, ಉತ್ತರ ಕೊಟ್ಟಾಯಿತು. ಅದಕ್ಕೋಸ್ಕರ ಪ್ರಿಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿ ಓದಿಕೊಂಡು ಮತ್ತೆ ಮುಂದಿನ ಭಾಗಕ್ಕೆ ಸಿದ್ಧರಾಗಬೇಕು. ಅಸ್ತು, ಧನ್ಯವಾದ.